ನಮ್ಮ ಡಿಪಾರ್ಟ್ಮೆಂಟ್ ಥ್ರೂ ನಾವೇನಾದ್ರೂ ಹೇಳಬೇಕು ಅನ್ನೋದಾದ್ರೆ ನಮಗೆ ಬೇಸಿಕಲಿ ಪರ್ಸನಲ್ ಲೈಫ್ನ ಕೇರ್ ಮಾಡ್ಕೊಳ್ಳೋಕೆ ಟೈಮೇ ಸಿಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವೆಲ್ಲ ತುಂಬಾ ಲಕ್ಕಿ ಅಂತ ನಾನು ಹೇಳ್ತೇನೆ. ದಿಸ್ ಇಸ್ ದ ಫಸ್ಟ್ ಸೆಷನ್ ನಂದು. ಯಾಕಂದ್ರೆ ನಾವು ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಇಂದ ನಾವು ಬಳಲ್ತಾ ಇದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಂದ್ರೆ ಅದು ನಮಗೆ ಮಾತ್ರ ಗೊತ್ತು. ಇವನ್ ನಮಗೆ ಅಂತಾಯ್ತು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾವು ಒಂದು ಏನೋ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡ್ಕೊಂಡು ಬರೋಣ ಅಂದ್ರೂ ಕೂಡ ನಮಗೆ ಲೀವ್ ಸಿಗಲ್ಲ, ಟೈಮ್ ಸಿಗಲ್ಲ. ದಿಸ್ ಇಸ್ ದ ವೆರಿ ಬಿಗ್ಗೆಸ್ಟ್ ಅಂಡ್ ಟಫೆಸ್ಟ್ ಪ್ರಾಬ್ಲಮ್ ನಾವು ಎವ್ರಿ ಡೇ ಫೇಸ್ ಮಾಡ್ತಾ ಇದೀವಿ. ಸೊ ಇಂಥದ್ರಲ್ಲಿ ನಿಮಗೆ ಒಂದು ಇದನ್ನೇ ಒಂದು ಉದ್ಯೋಗವಾಗಿ ಇಟ್ಕೊಂಡವರು ಅಥವಾ ಆಪ್ಷನಲ್ ಆಗಿ ಜಾಬ್ ತರ ನೋಡ್ಕೊಂಡವ್ರಿಗೆ ದಿಸ್ ಇಸ್ ಎ ಗುಡ್ ಆಪರ್ಚುನಿಟಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ಇಂದ ಈವ್ನಿಂಗ್ ಇಲ್ಲಿವರೆಗೂ ತುಂಬಾ ಪೇಷನ್ಸ್ ಇಂದ ನಾನು ಆಕ್ಚುಲಿ ನಮ್ಗೆ ಇಷ್ಟೊತ್ತು ಕೂರಕ್ಕೆ ನನಗೂ ಆಗಲ್ಲ, ತುಂಬಾನೇ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನಿನ್ನೆ ತಾನೇ ನೈಟ್ ಡ್ಯೂಟಿ ಮುಗಿಸ್ಕೊಂಡು ನಾನು ಡೇನಲ್ಲಿ ಅವ್ರು ಹೇಳಿದ್ರು ಮ್ಯಾಮ್ ಹೆಂಗೋ ಮಾಡಿ ಬನ್ನಿ ಅಂತ. ಆಕ್ಚುಲಿ ದಿಸ್ ಇಸ್ ಮೈ ರೆಸ್ಟ್ ಟೈಮ್. ತಿರ್ಗಾ ನಾನು ಮತ್ತೆ ಡ್ಯೂಟಿ ಹೋಗ್ಬೇಕು. ಆದ್ರೂ ಕೂಡ ನಾನು ಕೇಳಿದ್ದೀನಿ ಬಿಕಾಸ್ ಆಫ್ ಹೆಲ್ತ್ಗೋಸ್ಕರ. ಯಾಕಂದ್ರೆ ನಾವು ಚೆನ್ನಾಗಿದ್ರೆ ಮಾತ್ರ ನಮ್ಮ ಫ್ಯಾಮಿಲಿನೇ ನಾವು ಚೆನ್ನಾಗಿ ಇಟ್ಕೊಳ್ಳೋಕೆ ಸಾಧ್ಯ. ಅದೇ ರೀತಿ ನಾವು ಎಷ್ಟು ಜನ ನಾವು ಚೆನ್ನಾಗಿರೋದನ್ನ ನೋಡಿ 4 ಜನ ನಮಗೆ ಕೇಳ್ತಾರೆ ಅಂತಂದ್ರೆ ದಟ್ ಈಸ್ ಗುಡ್ ಆಪರ್ಚುನಿಟಿ. ಯಾಕಂದ್ರೆ ನಮ್ಗೆ ಹೇಳುವಷ್ಟು ಕೆಪಾಸಿಟಿನ ಕೊಟ್ಟಿರ್ತಾನೆ ದೇವರು. ದಟ್ ಕೆಪಾಬಲ್ ನ ನಾವು ಎಲ್ಲೂ